ನಮ್ ಕಡೆ ಊಟಕ್ಕೆ ಇಕ್ಕಿದಾಗ ಫೋಟೋ ತೆಗ್ದು ಹಿಂಗೆ ವಾಡಗೆ ಹಾಕೋದು ಹಿಂಗೆ. ಆದ್ರೆ ಒಂದಿನ ಹಿಂಗ್ ಊಟಕ್ಕೆ ಇಕ್ಕಿದ್ ನೋಡಿಲ್ಲ ನಮ್ಮ ಅವ್ವ. ಒಂದು ಅಡಿಕೆ ಕಿಚ್ಚಬೇಕು, ಅಡಿಗೆ ಕಿಚ್ಚನಿ ಇಲ್ಲಿ ಅಡಿಗೆ ಮಾಡೋದು ಒಂದು ಪಾತ್ರೆ ತುಳಿತದೆ. ಇದು ನಮ್ಮ ಆಟೋ ತೊಟ್ಟೆ ಅಲ್ಲ, ಇದೇ ತೊಟ್ಟೆ ನಮ್ಮ ಅವ್ವ ನೋಡಿದ್ವಿ. ನಮ್ಮ 5 ಸ್ಟಾರ್ ಹೋಟ್ಲು ಆ ರೇಂಜ್ ರೆಡಿಯಾಗಿ ಅಡಿಗೆ ಮಾಡ್ತಿದ್ದೆ. ಟೇಸ್ಟ್ ಮಾಡೋದು ಆಗುತ್ತಿದ್ದೆ ಬಿಡು. ರೈಸ್ ಆಯ್ತು ಯಾರು ಇಲ್ಲ, ಒಂದು ರೂಮ್ ಆಗಿಲ್ಲ. ನಂಗೂ ಬಾಡ ತಗೋ ಊಟ ಕೊಡ್ಕೆ ಉಂಟ ನನಗೆ ಇಲ್ಲೇ ಹೋಯ್ತೆ. ಸರಿ ಬಾಯ್ಲಿ ಬೇಗ ಆಫ್ ಇದೆ ತಗೋ ನೋಡೋಣ ನಾವು. ಮ್ಯಾನೇಜರ್ ಏನ್ ಮಾಡ್ತಾರೆ, ಮ್ಯಾನೇಜರು ಒಕ್ಕೆ ಕೊಡ್ತಾರೆ ಮಣ್ಣ. ಅದೇನ್ ಚಿನ್ನ ಇಟ್ಟ ನೀವು ಅದೇನ್ ಚಿನ್ನ ಇಟ್ಟಾರ ನಾವ ಬೇಡ ಬೈಲಿ ಮಟ್ಟ ಸಿದ್ದೆ ನೀಟ ಊಟ ಇವನು ನಮ್ ಬೇಗ ಹೆಂಗಿದ್ ಭಯ ಊಟ ಯಾಕೆ ಹೊಡೆದಪ್ಪ ಮುಗಿಲ್ಲ. ಒಂದ್ ನಂಬರ್ ಹೊಡಕ್ಕೆ ಗಂಡ್ ಕಟ್ಲೆ ಕಾಣ್ತವನೆ. ಇದು ಇಲ್ಲ ಕಾರ್ಡ್ ಒಂದ್ ನಂಬರ್ ಇಲ್ಲಿಗೆ ನಂಬರ್ ಇರೋದು ಅಲ್ಲಿ 1 ಗಂಟೆ ತಗೊಂಡ ಹೊಡೆಯಕ್ಕೆ ಆತರ ನಿಂದು. ಹ ಈ ತರ ಡೈಲಿ ಸರ್ವ್ ಮಾಡೋದ ನೀವು? ಸರಿ ಹಾಕಂತ ಒಂದ್ ಏನು ಹೋಗಲ್ಲ, ಆ ತಟ ಆದ್ರೆ ಉಂಡೇನು ಹೋಗಲ್ಲ. ನಮ್ ಡೈನಿಂಗ್ ಅಲ್ಲಿ ಎಷ್ಟೊಂದ್ ದೊಡ್ಡ ಟಿವಿ ಇದ್ರು ಈ ಸಣ್ಣ ರಿಮೋಟ್ ಹೋಗಲ್ಲ ಗುರು. ರಿಮೋಟ್ ಹೆಂಗ್ 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 ವರ್ಕ್ ಮಾಡ್ಬೇಕು ಅಂತ ಇದ್ನ ಹಿಂಗ್ ಚಜ್ಜಿ ಹಿಂಗೆ ಚಜ್ಜಿ ವರ್ಕ್ ಮಾಡೋದಿದ್ನ, ಆದ್ರೆ ಈ ರಿಮೋಟ್ ವರ್ಕೇ ಆಗಲ್ಲ. ಆಲ್ಮೋಸ್ಟ್ ಈ ಡೆಲಿಂಟ್ ಆಗೋದಿಲ್ಲಿ ಯಾವಾಗ ಫುಲ್ ಆಗೋದಂದ್ರೆ ಯಾರು ಊಟನೇ ಮಾಡಲ್ವ. ನಮ್ಮ ಹಾಸ್ಟೆಲ್ ಮೆಂಟಾಲಿಟಿ ಯಾತನ ಮೈಂಡು 50 ಕುಸು ಸಾರ. ಓಹೋ ಇಲ್ಲಿಂದಲ್ಲಿ ಸರ್ವ್ ಮಾಡೋದಾ? ಹಾ ಬೊ ಒಂದ್ ದಿವಸ ನೀನ್ ಸರ್ವ್ ಮಾಡಿ ನೀನ್ ನನಗೆ. ಸರಿ ಬಾ ಅತ್ತೆ ಬೈದ್ಯ ಅದ್ ಕುದಿತಿದ್ದ ಬಾಯ್ಲಿ ನೀನ್ ಬೇಗ ತಂದು ಏನಾಗಲ್ಲ ಬಾರ್ಬಾರ್ದು ಅಂದ್ರೆ ಅದ್ರ ಹಂಗೇರಲ್ಲ ನ್ಯಾಚುರಲ್ ಬಿಡೋದು ಅಷ್ಟೇ. ಬಾ ಇಲ್ಲ ಮ್ಯಾನೇಜರ್ ಏನ್ ಹಾಕಲ್ ಬಾ ಏನ ಆಪ್ಷನ್ ಆಯ್ತಾ ಅವೈ ಬತ್ತಂತಡಿ ನಾವು ಗಂಟೆ ಮುಂಚೆ ಇಂತೂ ನಮ್ ದಾಸ್ತಾನು ಕೊಟ್ಟಿಡಿ ಅಂದ್ರೆ ಸ್ಟೋರು ಅದ್ರ ಬೇಗ ತೋರಿಸ್ತೀನಿ. ಅದ್ರೊಳಗೆ ಏನಂದ್ರೆ ಅಮ್ಮ ಅಂದ್ರೆ ಒಂದ್ ತರಕಾರಿ ಕಿಟ್ಗಳು ಅಷ್ಟೇ ಇರೋದು, ಜಾಸ್ತಿ ಇರಲ್ಲ. ಬನ್ನಿ ತೋರ್ಸ್ಕೊಂಡಿ ಏನ್ ಸೈಡ್ ಹಾಕೊಂತಿದಾವ ಇವೆಲ್ಲ ಕಿಟ್ಗಳು ತರಕಾರಿ ಗಲೀಜಲ್ಲಿ ಇದು ಉಪ್ಪಿಂದು ಏನ್ ತರಕಾರಿ ಕೂಡ ಇಲ್ಲ ಒಂದು. ಇದು ನೋಡ್ರಿ ನಮ್ಮ ಅಷ್ಟು ದೊಡ್ಡ ಫ್ರಿಜ್ ಇದು. ಈ ಫ್ರಿಜ್ ಏನೈತಮ್ಮ ಏನು ಇಲ್ಲ, ಅದೆಲ್ಲ ಒಂದ್ ಸಾಂಬಾರ್ ಪುಡಿ ಐತೆ ಅದು ಗಟ್ಟಿ ಆಗೋಯ್ತದೆ. ಏನಿಲ್ಲ ಅಷ್ಟಿಗೆಲ್ಲ ಕಾಯಿ. ಹಾ ಇದೇ ನೋಡ್ರಿ ನಮ್ ಹಾಸ್ಟೆಲ್ ಸ್ಟೋರ್. ಅದು ಬರೀ ಇಲ್ಲಿ ಕ್ಯಾರೆಕ್ಟರ್ ಬೇರೆ ಹಾಕಿದ್ರೆ ಶ್ರೀನಿವಾಸಂದ ಇಷ್ಟೇ ಸ್ಟೋರ್. ನಮ್ಮ ಹಾಸ್ಟೆಲ್ ಸ್ಟೋರ್ ನಮ್ಮ ಹಾಸ್ಟೆಲ್ ಏನ್ ಒಂಥರ ಸ್ಪೆಷಲ್ ಅಂದ್ರೆ ಒಂಥರ ಈ ತೊಟ್ಟಿ ಮನೆ ಕೇಳಿರ ಆತರ ನಮ್ಮ ಹಾಸ್ಟೆಲ್ ಸುತ್ತ ರೌಂಡ್ ಐತೆ, ಮಧ್ಯದಾಗಿ ಮಾತ್ರ ಯಾಪ್ ಐತೆ. ಇಲ್ಲಿ ಇಲ್ಲೊಂದ್ ಮರ ಇಲ್ಲೊಂದ್ ತೆಂಗಿನ ತಡೆ ಆಮೇಲೆ ಬರ್ತೀನಿ. ಇದೊಂದ್ ಮರ ಇಲ್ಲೊಂದ್ ಮರ ತೆಂಗಿನ ಮರ ಇತ್ತು. ಇದನ್ನ ಯಾಕೆ ಬಿಡೋದ್ರಪ್ಪ ಅಂದ್ರೆ ಅಲ್ಲಿ ನೋಡ್ತಿದ್ದಲ್ಲ ಅಲ್ಲೇ ನಾನು ಫುಲ್ಲು ಕಾಯಿಗೆ ಎಲ್ಲ ಬಿದ್ದು ಡ್ಯಾಮೇಜ್ ಆಗಕ್ಕೆ 2 ಮರನ ಕೊಡೋರು. ಎಣ್ಣೆಗಿಂದ ಬಿಡವು ಆ ಟೈಮಲ್ಲಿ. ಇಲ್ಲಿ ಫಸ್ಟ್ ಪರ್ಸೆಂಟ್ ನಮ್ಮ ಆಫೀಸ್ ರೂಮ್ ತೋರಿಸ್ತೀನಿ. ಎಲ್ಲ ಆಫೀಸ್ ರೂಮ್ ಒಳಗಿದ್ರೆ
ಇಲ್ಲಿ ನಮ್ಮ ಹಾಸ್ಟೆಲ್ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್, ಇದೇ ಆಫೀಸ್ ರೂಮ್. ಮತ್ತೆ ಬಾಕ್ಲು ಓಪನ್ ಇಲ್ಲ, ವಾರ್ಡನ್ ಬಂದಿಲ್ಲ, ಹಂಗಾಗಿ ಓಪನ್ ಇಲ್ಲ. ಎಂಟ್ರೆನ್ಸ್ ಅಂದ್ರೆ ಇದೇ ಆಫೀಸ್ ರೂಮ್. ಯಾಕಂದ್ರೆ ಫಸ್ಟ್ ಗೆ ಗೊತ್ತಾಗ್ಬಿಡ್ಲಿ, ಅವ್ರಿಗೆ ತಿಳ್ಬಿಡ್ಲಿ ಇಲ್ಲೇ ಆಫೀಸ್ ರೂಮ್ ಐತಿ ಅಂತ. ಇನ್ನೊಂದು ನಮ್ಮ ಹಾಸ್ಟೆಲ್ ಅಂದ್ರೆ ನಮ್ಮ ಹಾಸ್ಟೆಲ್ಗೆ ಫುಲ್ ಸ್ಪೆಸಿಲಿಟಿ ಅಂದ್ರೆ ಈ ಒಂದೊಂದ್ ಕೆಲಸನ ಎಳ್ನೀಟಾರ ಮಾಡೋದು, ಏನಾರ ತೋರಿಸಿ ಪಟ್ಟಿರ್ಲಿ. ಇದು ವಾಶ್ರೂಮು. ಇಲ್ಲಿ ಇಂಡಿಯಾ ನೋಡ್ತಿರೋ ನಮ್ಮ ಹುಡುಗರು ಇಲ್ಲಿ ಮಟನ ತಗೊಂತಾರೆ, ತಟ್ಟೆನ ತೊಳಿತಾರೆ, ಬಿಸಾಗ ಇಲ್ಲೇ ಸ್ನಾನ ಮಾಡ್ತಾರೆ. ಹಂಗೆ ಮೇಲೊಂದು ಬಾತ್ರೂಮ್ ಇದೆ, ಮೇಲೆಲ್ಲ ಪೀಸ್ ಹುಡುಗರು ಇರ್ತಾರೆ, ನಾ ಕೆಳಗೆಲ್ಲ ಆಲ್ಮೋಸ್ಟ್ ಡಿಗ್ರಿ ಹುಡುಗರೇ ಇರೋದು. ಹಾ ಬೇಗ ಹೇಳಪ್ಪ. ಇದು ನಮ್ಮ ಅಣ್ಣನ ರೂಮ್ ಗುರು, ಎಷ್ಟು ನೀಟಾಗಿ ಇರ್ಕೊಂಡೇನೆ ಅಂತ ಮಾಡಿದ್ವಿ ನಮ್ಮ ಅಣ್ಣನ ರೂಮ್. ನೀವು ಮಾಡೋದು ಅಲ್ಲ ನಿಂದ ಎಕ್ಸಾಮ್ ಇಲ್ಲ ಹಾಕಿದ್ಯಾ ಅಂತ? ನಾಳೆ ನೋಡ ಎಕ್ಸಾಮ್ ಬರ್ದು ಹೋಗ್ತಾ ಇರ್ಬೇಕು, ಇಲ್ಲಿರಂಗಿಲ್ಲ. ಹೇಳ್ತೀನಿ ಕೇಳು, ಫಸ್ಟ್ ನೀನ್ ಕಲ್ತ್ಕೊಂಡು ನಿನ್ ಎಕ್ಸಾಮ್ ಮುಗಿರೋದು ಅಂತ. ನಾವು ಇನ್ನೂ 3 ವರ್ಷ ಇಲ್ಲಿ ಇರ್ಬೇಕು, ಸರಿನಾ? ಹೋಗ್ತಾ ಇರ್ಬೇಕು. ಬೆಂತ ಮೂಟೆ ಎತ್ತು ಆಕಾಶ. ಮತ್ತೇನಂದ್ರೆ ನಮ್ ಮಾತಲ್ಲಿ ಹೊಸ ರೂಮ್ಗಳು ಮಾಡಿದಾರೆ, ಆದ್ರೆ ಒಂದಿನಕ್ಕೂ ಅವ್ನು ಓಪನ್ ಮಾಡಿಲ್ಲ. ಏನ್ ಅಲ್ಲಿಂದ ಇಲ್ಲಿ ವೈಟ್ ಪೆಂಟ್ ಅಂತಿತ್ತು, ಅದಷ್ಟು ಹೊಸ ರೂಮಯ್ಯ. ಆದ್ರೆ ಒಂದಿನಕ್ಕೂ ಓಪನ್ ಮಾಡಿದ ಕಂಡಿಲ್ಲಪ್ಪ. ಯಾವ ಓಪನ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಆದ್ರೆ ಹುಡುಗರು ಬರ್ಬೇಕಲ್ಲ ಓಪನ್ ಮಾಡಕ್ಕೆ, ಏನ್ ಮಾಡಕ್ಕಾಗುತ್ತೆ? ಸರಿ ನಮ್ಮಮ್ಮನ್ ಮಾತಾಡ್ಸೋಣ. ನೈಟ್ ಹೊತ್ತಾದ್ರೆ ನಮ್ಮಮ್ಮರೆಲ್ಲ ಇಲ್ಲೇ ಊಟಕ್ಕೆ ಕೊಡೋದು. ಏನ್ ಜಾಗ ಕಂಡಿತ್ತು, ಇಲ್ಲೇ ಹುಡುಗಕ್ಕೆ ಇಲ್ಲೇ ಸರ್ವ್ ಮಾಡೋದು. ನಮ್ಮಂತ್ರ ನಮ್ಮ ಅಷ್ಟೇ ಸಹಾಯ ಮಾಡ್ತೀವಿ. ಅವರೇ ಬರೋದು ಇಕ್ಕಿರೋದು ಹೋಗೋದು ಅಷ್ಟೇ. ಏನಿದ್ರು ಮಜ್ಜಿಗೆ ಹೊಸ ಮದುವೆ ಮಾಡ್ಬೇಕು ನೀನು. ಮುಖ್ಯ ಇಲ್ಲ ನಮ್ಗೆ. ಯಾವ್ದಕ್ಕೆ? ಪ್ಲೇಟ್ ತಾಡೋದು, ಪ್ಲೇಟ್ ಶಿಕ್ಷಣ ಅಷ್ಟೇ. ಅಮ್ಮಮ್ಮ ನೋಡಿ ನನಗೋಸ್ಕರ ಚಪಾತಿ ಇಕ್ಕಿತ್ತು ಗುರು. ಆದ್ರೂ ಹೆಣ್ಮಕ್ಳ ಜಾಗ ಎಲ್ಲೆಲ್ಲಿ ನನ್ನ ಇಲ್ಲೆಲ್ಲಿ ಬೇಕೋ ಅಲ್ಲೇ ಇಕ್ಕಿರಲ್ಲ. ನೀತಾ ನಿಮ್ಗೆ ಗೊತ್ತಾಯ್ತು ಸಾಕು. ನಮ್ಮಮ್ಮ ಎಷ್ಟು ಕೇರ್ ಮಾಡ್ತೈತಲ್ಲ ಗೊತ್ತಿಲ್ಲ. ಮಾತ್ರ ಮುಖ ತಿಂದ ನಾನು ಆಮೇಲೆ ನನಗೋಸ್ಕರ ಹೆಚ್ಚುತ್ತರ ಚಟ್ನಿ, ಜಾಗ ಚಟ್ನಿ ಅಂದ್ರೆ ನೀಗೋಸ್ಕರ ಎಷ್ಟು ಇಷ್ಟ ಬೇಕು ನಿಮ್ ದಿನ ಹಾ ಸಾಕು. ನೀನ್ ಚೆನ್ನಾಗಿ ನಾನು ನಮ್ಮ ರೂಮಿಗೆ ಕರ್ಕೊಂಡು ನಮ್ಮ ರೂಮಿಗೆ ಎಲ್ಲ ಒಂಥರ ಸ್ಪೆಷಲ್ ಇರೋದು. ಮತ್ ನಮ್ಮ ಅಷ್ಟ ಒಂದು ಬೆಕ್ಕು ಇತ್ತು, ಅದ್ಯಾಕೋ ಕಾಣಿಲ್ಲಪ್ಪ ಇವತ್ತು. ನೈಟಾಗ ಬರ್ತಿದ್ದೆ ಮ್ಯಾವ್ 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 ಅನ್ಕೊಂಡು. ಇವತ್ತಕ್ಕ ಕಾಣಿಲ್ಲ ಬೆಕ್ಕು ಅಂತ. ಸ್ಟಾರ್ಟ್ ಇದೇ ನಮ್ ರೂಮು. ಇಷ್ಟ ನಮ್ ರೂಮ್ ಇರೋದು, ಅದು ಬೇರೆ ನಮ್ಮ ಇಂಡಿಯನ್ ಫ್ಲಾಗ್ ಐತೆ ನಮ್ ರೂಮ್ ಅಲ್ಲಿ, ಅದಕ್ಕೆ ಫೇಮಸ್ ನಮ್ ರೂಮು. ಇವೆಲ್ಲ ನಮ್ಮ ಅಣ್ಣ ಭಯ ಏನೋ ಎಲ್ಲಿ ಅನ್ನು ಹಂಗೆ ಅಲ್ಲಿ 4 ಕಬಡ ಏನ್ ಇಟ್ಟಾರ ಏನೋ ಗೊತ್ತಿಲ್ಲ ದೂರು. 4 ಕಬಡ ಬರೀ ಇದೇವಿ. ಏನಾಗ್ಲಿ ನಿಮಗೆ ಯಾಕೆ ಇದು ನಮ್ಮ ಹಾಸ್ಟೆಲ್ ನಮ್ ರೂಮಾಗ ಯಾವ ರೂಮಾಗ ಹಿಂಗ್ ಸ್ಕ್ರೀನ್ ಹಾಕಿಲ್ಲ. ನಮ್ ರೂಮ್ ಒಂದೇ ಒಂದು, ಅಕ್ಕೆ ನಮ್ ರೂಮ್ ಒಂಥರ ಸ್ಪೆಷಲ್. ಇಲ್ಲಿ ಪಪ್ಪೆ ಹಣ್ಣು ಗಿಡ ನೋಡ್ತಿರಲ್ಲ, ಅದ್ ಬಿಟ್ಟಿದ್ದೆ ಕಳ್ಸಿದ್ದೆ. ಒಂದೇನು ಪಪ್ಪೆ ಹಣ್ಣು ಬಿಟ್ಟಿದ್ ನೋಡ್ಲಿ ಎಲ್ಲ. ಏನ್ ಬಿಡಕ್ಕಿನ್ನ ದೊಡ್ಡದಾಗಿಲ್ವಲ್ಲ. ಯಾವಾಗ ದೊಡ್ಡದಾಗೋದು, ನಾವ್ಯಾವ ಪಪ್ಪೆ ಹಣ್ಣು ತಿನ್ನೋದು? ಇದನ್ನ ತೋರಿಸ್ತೀನಿ ಬರ್ರಿ. ನಮ್ಮ ಹಾಸ್ಟೆಲ್ಗೆ ಒಂದು ಅಡಿಕೆ ಗಿಡ ಇದೆ, ಅಡಿಕೆ ಮರ. ಅದೇನೋ ಅಡಿಕೆ ಇದುವರೆಗೂ ಅಡಿಕೆ ಉಂಟಿಲ್ಲ. ಇಲ್ಲಿ ಬಂದು 3 ವರ್ಷ ಆಯ್ತು, ಇದುವರೆಗೂ ಅಲ್ಲಿ ಅಡಿಕೆನೆ ಬಿಟ್ಟಿಲ್ಲ. ಆ ಮರ ಇದೆಯಾ ಮರದಾಗ ಯಾವಾಗ ಅಡಿಕೆ ಬರು ಬೀಳ್ತಾವು ಏನು? ಇಲ್ಲಿ ಮಾತ್ರ ಆಲ್ಮೋಸ್ಟ್ ಇಲ್ಲೆಲ್ಲ ಪ್ಯಾರ್ಲಕಾಯಿ ಬಿಟ್ಟವರು. ನಾವೆಲ್ಲ ಕಿತ್ಕೊಂಡ್ ತಿಂದಿವಿ ಇಲ್ಲಿ ಪ್ಯಾರ್ಲಕಾಯ. ಬಾಳೆಗೊನೆ ಬಿಟ್ಟಿ ಅಮ್ಮ ಅಮ್ಮ ಮೋ ಇಲ್ಲೊಂದು ಬಾಳೆಗೊನೆ ಬಿಟ್ಟಿಕ್ಕಣಮ್ಮ. ಬಾಳೆಗೊನೆ ಗೊನೆ 1 2 2 ಬಾನೆಗೊಳೆ.
ಆಲ್ಮೋಸ್ಟ್ ನೀವ್ ಏನ್ ಮೇಲ್ ಬಂದು ಈಗ ಈ ರೂಮ್ ಎಲ್ಲ ಆಲ್ಮೋಸ್ಟ್ ಫಿಕ್ಸ್ಡ್ ಇರೋದು ಎಲ್ಲ. ಅದ್ರ ಆ ಕಡೆ ರೂಮ್ಗಳು ಹೇಳಿದ್ನಲ್ಲ, ಆ ಕಡೆ ರೂಮ್ಗಳು ಯಾವ ಓಪನ್ ಇಲ್ಲ, ಅಷ್ಟೇ ಕೊಟ್ಟಿದ್ದು. ಇದು ವಾಶ್ರೂಮ್, ಮೇಲ್ಗಡೆ ವಾಶ್ರೂಮ್ ಇದು ಓಪನ್ ಮಾಡಲ್ಲ. ಇದು ಜಿಮ್ ರೂಮ್, ಇದು ಎಲ್ಲ ಜಿಮ್ ಮಾಡೋದಾದ್ರು ನಮ್ಮ ಹುಡುಗರು ಯಾರು ಮಾಡಲ್ಲ. ಫಸ್ಟ್ ಇದೆ ನಿಮ್ ರೂಮ್, ಇದೆ ನಮ್ ರೂಮ್ ಫಸ್ಟ್. ಒಂಥರ ಹಿಂಗೆ ಮಳೆಗಾಲದಲ್ಲಿಲ್ಲವ ಇಷ್ಟು ಸಖತ್ ನೇಚರ್, ಮಳೆ ಬಂದಾಗ ಹಿಂಗೆ ಸಖತ್ ನೇಚರ್ ಬರುತ್ತೆ ಅಂದ್ರೆ ಒಂಥರ ಚಂದ ಇರಕ್ಕೆ. ಹಾಸ್ಟೆಲ್ಗೆ ನಮ್ಮ ಮನೆಗೆ ಇರ್ತೀವೋ ಗೊತ್ತಿಲ್ಲ, ನಮ್ಮ ಹಾಸ್ಟೆಲ್ ಮಾತ್ರ 24 ಗಂಟೆ ಇರ್ತೀವಿ. ಹುಡುಗರು ಇದ್ರೆ ಎಲ್ಲ ಚಂದ ಇಲ್ಲಿ. ಓಕೆ ಗಾಯ್ಸ್, ಇದೇ ತರ ಸಪೋರ್ಟ್ ಮಾಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.